ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜೀವನದಲ್ಲಿ ಒಮ್ಮೆಯಾದರೂ ಅಯೋಧ್ಯ ರಾಮ ಮಂದಿರಕ್ಕೆ ತೆರಳಿ ರಾಮಲಲ್ಲನ ವಿಗ್ರಹವನ್ನು ಕಣ್ತುಂಬ್ಕೋಬೇಕು ಅನ್ನೋದು ಲಕ್ಷಾಂತರ ಜನರ ಒಂದು ಕನಸಾಗಿರುತ್ತೆ. ಆದರೆ ಎಷ್ಟೋ ಜನರಿಗೆ ಸಾಕಷ್ಟು ಸಮಸ್ಯೆಗಳಿಂದ ಈ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿಯೇ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಿಂದ ಉಚಿತವಾಗಿ ಅಯೋಧ್ಯೆಗೆ ಭಕ್ತರನ್ನು ಕರೆದುಕೊಂಡು ಹೋಗುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಶ್ರೀ ಗಣಪತಿ ಸಚ್ಚಿದಾನಂದ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಅಯೋಧ್ಯ ರಾಮಲಲ್ಲನ ಕಣ್ತುಂಬ್ಕೋಬೇಕು ಅಂತ ಲಕ್ಷಾಂತರ ಜನರು ಕನಸನ್ನು ಕಟ್ಕೊಂಡಿರ್ತಾರೆ. ಮೈಸೂರಿಗರು ಸಹ ಅದರಲ್ಲಿರ್ತಾರೆ. ಎಷ್ಟೋ ಜನಕ್ಕೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದೀಗ ಆಶ್ರಮದ ವತಿಯಿಂದ ಅಯೋಧ್ಯ ರಾಮಲಲ್ಲನ ವಿಗ್ರಹವನ್ನು ತೋರಿಸಲಿಕ್ಕೆ ಉಚಿತವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಕಾರ್ಯಕ್ರಮ? 22, 23, 24, 25 ಮತ್ತು ಅಲ್ಲಿ ಒಂದೆರಡು ದಿನ ಕಾರ್ಯಕ್ರಮ. ಅಯೋಧ್ಯೆಯಲ್ಲಿ ಒಂದು ಚಿಕ್ಕ ಆಶ್ರಮ ಭಕ್ತರೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ಅಯೋಧ್ಯೆಯ ಶಂಕುಸ್ಥಾಪನೆ ಆದಾಗಲೇ ಈ ಒಂದು ಜಾಗವನ್ನು ಕೂಡ ತಗೊಂಡು ಅಲ್ಲಿ ಒಂದು ಸಣ್ಣ ಆಶ್ರಮವನ್ನು ಮತ್ತು ರಾಮ ಪರಿವಾರದ ಪ್ರತಿಷ್ಠೆಯನ್ನು ಕೂಡ ಮಾಡೋದಕ್ಕೆ ಪ್ರಯತ್ನಗಳು ಪಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಈ ಆಶ್ರಮದ ಮತ್ತು ದತ್ತ ಭಕ್ತರಾಗಿರತಕ್ಕಂಥ ಕೆಲವರು ಬೇರೆ ಬೇರೆ ಊರುಗಳಿಂದ ಕೂಡ ಎಲ್ಲ 1,000 ಜನ ಮತ್ತು ನಾವು ಹೈದರಾಬಾದಿಂದ ಕೂಡ ಒಂದೆರಡು ವಿಶೇಷ ಟ್ರೈನಲ್ಲಿ ಇಲ್ಲಿಂದ ವಿಶೇಷವಾಗಿ ಹೋಗಿ ಅಲ್ಲಿಂದ 2 ಬೋಗಿಗಳು ಪ್ರಾರಂಭ ಆಗುತ್ತವೆ. ಹಾಗೆ ಅದಲ್ಲದೆ ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ. ಒಟ್ಟು 10,000 ಜನದ ಕಾರ್ಯಕ್ರಮ ಅದು. ಅಲ್ಲಿ ರಾಮತಾರಕ ಹೋಮವನ್ನು ಕೂಡ ಮಾಡಬೇಕು ಅನ್ನೋ ಒಂದು ಉದ್ದೇಶ ಮತ್ತು ಜಪವನ್ನು ಮಾಡ್ತಕ್ಕಂಥದ್ದು ಉದ್ದೇಶ. ರಾಮಲಲ್ಲ ಕಾರ್ಯಕ್ರಮಕ್ಕೋಸ್ಕರ ನಾವು 40 ದಿನದ ಒಳಗಾಗಿ ನಾವು ಅಲ್ಲಿಗೆ ಕರೆಸ್ಕೊಂಡಿದ್ದರು ನಮ್ಮನ್ನು ಪೇಜಾವರ ಸ್ವಾಮೀಜಿಯವರು. ಅವರ ಜೊತೆಯಲ್ಲಿ ಒಂದು ದಿನ 2 ದಿನ ಇದ್ದು ರಾಮಲಲ್ಲ ಕಾರ್ಯಕ್ರಮವನ್ನು ನಾವು ಮುಗಿಸ್ಕೊಂಡಿದ್ವಿ. ಹಾಗೆ ಅದರ ಗುರುತು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದ್ಭುತವಾಗಿರ್ತಕ್ಕಂಥ ಎಷ್ಟೋ ವರ್ಷಗಳು ಹೋರಾಡಿ ಇವತ್ತು ನಮಗೆ ಆ ಒಂದು ರಾಮ ಜನ್ಮಭೂಮಿ ನಮಗೆ ಸಿಕ್ಕಿದ್ದು ಮಹಾಭಾಗ್ಯ ಅಂತ ಹೇಳ್ಬೋದು. ಈಗ ಮೈಸೂರಿನಿಂದ ಎಷ್ಟು ಜನ ಭಕ್ತರು ತಮ್ಮ ಜೊತೆ ಉಚಿತವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೇಗೆ ಬರ್ತಾರಲ್ಲ ಅಂತ? ಎಲ್ಲರೂ ಕೂಡ ನಾವು 1,000 ಜನ ಭಕ್ತರನ್ನು ನಾವು ಈ ಒಂದು ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾಯಿದ್ವಿ. ನಾನು ಕೂಡ ಟ್ರೈನಲ್ಲೇ ಹೋಗ್ತಾಯಿದ್ದೀವಿ. ಈ ಒಂದು ಟ್ರೈನ್ಗೆ ಎಲ್ಲ ಥರದಲ್ಲೂ ಕೂಡ ನಮ್ಮ ಸೋಮಣ್ಣವರು ತುಂಬ ನಮಗೆ ಸಹಾಯವನ್ನು ಕೂಡ ಮಾಡಿದ್ರು. ಸೆಂಟ್ರಲ್ ಮಿನಿಸ್ಟ್ರು ಆಗಿ ಎಲ್ಲೂ ಕೂಡ ಬಂದಿದ್ದರು ಅವರು. ನಮ್ಮ ಅಲ್ಲಲ್ಲಿ ಕೂಡ ಹತ್ಕೊಳ್ಳೋದಕ್ಕೆ ಏರ್ಪಾಟು ಮಾಡಿದ್ದೀವಿ. ಅವರು ಕೂಡ ಜೊತೆಯಲ್ಲಿ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ. ತುಂಬ ಕರ್ನಾಟಕದವರಿಗೆ, ಯಾಕೆಂದರೆ ತುಂಬ ಜನ ಹೋಗಬೇಕು ಅಲ್ಲಿಗೆ ಅಂತ ಬಹಳ ಆಸೆ. ಅದರಲ್ಲೂ ಆಶ್ರಮದಕ್ಕೆ ಬರ್ತಕ್ಕಂಥ ಭಕ್ತರಿಗೆ, ದತ್ತ ಭಕ್ತರಿಗೆ, ಅವರೆಲ್ಲರಿಗೂ ಕೂಡ ಅಂಥ ಒಂದು ಎಫರ್ಟ್ಸ್ ಇಲ್ಲ ಪಾಪ. ಅಂದರೆ ಕಷ್ಟ ಅಂಥ ಚಾರ್ಜಸ್ ಕೊಡ್ತಕ್ಕಂಥವ್ರು. ಅಂಥವ್ರನ್ನ ಆರಿಸಿ ನಾವು ಆಗಾಗಲೇ 1,000 ಜನಕ್ಕಾಗಲೇ ಏರ್ಪಾಟು ಆಗೋಗ್ಬಿಟ್ಟಿದೆ. ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ ನಾವು. ಅಲ್ಲಿ ಹೋದ ಮೇಲೆ ಊಟ ವಸತಿ, ಅಲ್ಲಿ ಉಳ್ಕೊಳ್ಳುವಂಥದ್ದು, ಪೂಜಾ ಕಾರ್ಯಕ್ರಮದೆಲ್ಲ ಭಾಗವಹಿಸೋದಕ್ಕೆ ಎಲ್ಲ ವ್ಯವಸ್ಥೆ ಆಶ್ರಮದಿಂದ ಆಗಿದೆ ಅಂತ? ಅಲ್ಲಿ ಹೋದ ಮೇಲೆ ನಾವು ಈ ಒಂದು ತಾರಕ ಹೋಮ ಮಾಡೋದಕ್ಕೂ ಕೂಡ ಒಂದು ದೊಡ್ಡ ಹಾಲು, ಒಂದು ದೊಡ್ಡ ಶೆಡ್ಡು ಅವೆಲ್ಲ ಕೂಡ ಏರ್ಪಾಟಾಗಿದೆ. ಮತ್ತು ಇವ್ರಿಗೂ ಕೂಡ ಇರತಕ್ಕಂಥದ್ದು ಕೂಡ ರೂಮ್ಗಳು ಕೂಡ ಏರ್ಪಾಟು, ತುಂಬ ಒಂದು 300-400 ರೂಮ್ಗಳು ಕೂಡ ಏರ್ಪಾಟು ಮಾಡಿದೆ. ಮತ್ತು ಅದಲ್ಲದೆ ಬೇರೆಯವರು ಕೂಡ ಅವರವರ ಇಷ್ಟ ಪ್ರಕಾರ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅದು ತುಂಬ ಸಂತೋಷವಾದಂಥದ್ದು. ಯಾಕಂದರೆ ರಾಮಲಲ್ಲನ ಕಣ್ತುಂಬ್ಕೊಳ್ಳುವಂಥದ್ದೇ ಒಂದು ಅದೃಷ್ಟ ಮತ್ತು ಸಾಕಷ್ಟು ಕನಸು. ಸೊ ಆ ಒಂದು ಇದನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ. ಎಷ್ಟು ಸಾರ್ಥಕ ಸೇವೆ ಅನಿಸುತ್ತೆ ಇದು ಅಂತ? ಖಂಡಿತ. ಯಾಕೆಂದರೆ ಸುಮಾರು ಜನಕ್ಕೆ ಜನ್ಮಾಂತರದಲ್ಲಿ ಕೂಡ ಅವರು ಹುಟ್ಟಿದಾಗಿಂದ ಕೂಡ ಆಸೆ ಪಟ್ಟಿರ್ತಾರೆ. ಅದರ ರಾಮ ಜನ್ಮಭೂಮಿ ರಾಮಲಲ್ಲ ನೋಡಲೇಬೇಕು ಅಂತ. ತುಂಬ ವಿಶೇಷ ಏನಂದರೆ ರಾಮಲಲ್ಲ ಮೂರ್ತಿಯನ್ನು ಮಾಡಿದವರು ಕೂಡ ನಮ್ಮ ಆಶ್ರಮದ ಭಕ್ತರು ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಅವರು ಭಾಳಷ್ಟು ಸತಿ ಇಲ್ಲಿಗೆ ಬಂದು ಆ ಒಂದು ಇಲ್ಲಿ ನಮ್ಮ ಆಶ್ರಮದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹವನ್ನು ಕೂಡ ಅವರೇ ಮಾಡಿರ್ತಕ್ಕಂಥದ್ದು. ತುಂಬ ಸಂತೋಷ. ಒಳ್ಳೆ ಮನಸ್ಸಿನಿಂದ ಉಪವಾಸದಿಂದ ಮಾಡಿರ್ತಕ್ಕಂಥ. ಅದರಿಂದ ಅಲ್ಲಿ ಬರ್ತಕ್ಕಂಥ ಜನಕ್ಕೆ ಊಟ ವಸತಿ ಎಲ್ಲ ಫ್ರೀ. 3-4 ದಿನವೂ ಕೂಡ ಎಲ್ಲ ಕೂಡ ನಾವು ಏರ್ಪಾಟ್ ಮಾಡಿದ್ದೀವಿ. ವಿಶೇಷ ಅಂದರೆ ತಾವು ಸಹ ರೈಲಿನಲ್ಲಿ ಭಕ್ತರ ಜೊತೆ ಹೋಗ್ತಾ ಇದ್ದೀರಾ. ಸೋಮಣ್ಣವರು ಸಹ ಸಾಧ್ಯ ಆದರೆ ನಾನು ಟ್ರೈನಲ್ಲಿ ಬರ್ತೀನಿ ಅಂತ ಇದ್ದಾರೆ. ಎಷ್ಟು ವಿಶೇಷ ಇದು ಅಂತ? ಅದು ನಮ್ಮ ಜನ್ಮದಲ್ಲೇ ಮೊದಲನೇ ಸತಿ ನಾವು ಈ ಥರ ಜೊತೆಯಲ್ಲಿ ಟ್ರೈನಲ್ಲಿ ಹೋಗ್ತಕ್ಕಂಥದ್ದು. ನಾವು ಏನೋ ಸಣ್ಣ ಇಲ್ಲಿಂದ ಮದ್ರಾಸು, ಇಲ್ಲಿಂದ ಬೆಂಗಳೂರಿಗೆ ಮಾತ್ರ ಹೋಗಿರ್ತಕ್ಕಂಥದ್ದು. ಇಷ್ಟೊಂದು ಪ್ರಯಾಣ ನಾನು ಯಾವತ್ತೂ ಮಾಡಿಲ್ಲ. ಡೆಲ್ಲಿಗೆ ಹೋಗುವಂಥ ಕಾರ್ಯಕ್ರಮ ತುಂಬಾ ಇತ್ತು.
ವಿಶೇಷವಾದಂಥ ಬೋಗಿನಲ್ಲಿ ಅದನ್ನು ಕೂಡ ನಾನು ತಪ್ಪಿಸ್ಕೊಂಡಿದ್ದೆ. ಇಲ್ಲ ಬರೋಕ್ಕಾಗಲ್ಲ, 3-4 ದಿನ ಒಂದು ಸತಿ ಒಂದೇ ಕಡೆ ಅನುಷ್ಠಾನಕ್ಕೆ ತೊಂದರೆ ಆಗುತ್ತೆ, ಇರೋಕ್ಕಾಗಲ್ಲ. ಅನುಷ್ಠಾನಕ್ಕೆಲ್ಲ ಏರ್ಪಾಟ್ ಮಾಡಿದ್ದಾರೆ ಅಲ್ಲಿ ನನಗೇನು ಬೇಕೋ ಎಲ್ಲ ಒಂದು ಮನೆ ಥರನೇ ಮಾಡಿದ್ದಾರೆ. ಇವತ್ತು ಅದು ತೋರಿಸಿದ್ರು ನನಗೆ ಟಿ ವಿನಲ್ಲಿ. ಸ್ವಾಮೀಜಿಗೆ ಯಾವ ಥರ ಮಾಡಿದ್ದೀವಿ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಮತ್ತು ಈ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಕೂಡ ಒಂದು ರೂಮ್ ಥರ, ಅಂದರೆ ಸ್ವಾಮೀಜಿಗೆ ಒಂದು ಬಂಗಲೆ ಥರ ಒಳಗೆ ಮಾಡಿದ್ದಾರೆ. ಅದು ತುಂಬ ಸಂತೋಷ ಆಯಿತು ನನಗೆ. ಅದನ್ನು ಅನುಷ್ಠಾನಕ್ಕೆ, ಸ್ನಾನಕ್ಕೆ, ಅಡುಗೆಗೆ ಎಲ್ಲದಕ್ಕೂ ಕೂಡ ಏರ್ಪಾಟ್ ಮಾಡಿದ್ದಾರೆ. ಹಾಗೆ ನಮ್ಮ ಭಕ್ತರು ಕೂಡ ಅಲ್ಲಲ್ಲಿ ಊಟ ವಸತಿಯನ್ನು ಕೂಡ ಏರ್ಪಾಟ್ ಮಾಡಿದ್ದಾರೆ. ಒಂದು ದೊಡ್ಡ ಕಾರ್ಯಕ್ರಮ ಅಯೋಧ್ಯ ರಾಮ ಜನ್ಮಭೂಮಿಯಲ್ಲಿ ರಾಮತಾರಕ ಹೋಮ ಸಹ ಆಗ್ತಾ ಇದೆ. ರಾಮಲಲ್ಲಾನಲ್ಲಿ ಏನು ಪ್ರಾರ್ಥನೆ ಇರುತ್ತೆ ಅಂತ ನಾವೆಲ್ಲರೂ ಕೂಡ ಒಂದೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇದು ಕರ್ನಾಟಕ ಹನುಮನಾಡು. ಈ ಹನುಮನಾಡಿಗೆ ಚೆನ್ನಾಗಿರಲಿ, ಹನುಮನಾಡು ಸಂತೋಷವಾಗಿರಲಿ. ಹನುಮ ಮತವೇ ರಾಮನ ಮತ, ರಾಮನ ಮತವೇ ಹನುಮನ ಮತ. ಅದರಿಂದ ನಾವೆಲ್ಲರೂ ಹೆಚ್ಚಿನ ಕರ್ನಾಟಕದವರೇ ಅಲ್ಲಿ ಇರೋದ್ರಿಂದ ನಾವು ಕರ್ನಾಟಕಕ್ಕೆ ಸ್ವಾರ್ಥ ಇದ್ದೇ ಇರುತ್ತೆ ಚೂರು ನಮಗೆ. ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಮತ್ತು ಪ್ರಪಂಚಕ್ಕೆಲ್ಲವೂ ಒಳ್ಳೆಯದಾಗಲಿ. ಇದು ಯಾಕೆಂದರೆ ಇಷ್ಟೊಂದು ರಾಮಲಲ್ಲ ನೋಡತಕ್ಕಂಥದ್ದು ವಿಶೇಷ. ಇಡೀ ಜಗತ್ತೇ ಮೂವಾಗಿ ಅಲ್ಲಿ ಬರ್ತಾಯಿದೆ. ಯಾರೇ ಜಾತಿ ಮತ ಭೇದ ಇಲ್ಲದೆ ನಾವು ಹೇಗೆ ಈಗ ಭಕ್ತರನ್ನ ನಾವು ಕರ್ಕೊಂಡು ಹೋಗ್ತೀವಿ, ಅದೇ ಥರ ರಾಮಲಲ್ಲ ನೋಡೋದಕ್ಕೂ ಕೂಡ ಎಷ್ಟೋ ಫಾರಿನರ್ಸು, ಎಷ್ಟೋ ಜನ ಬಂದು ರಾಮ ಅಂತಕ್ಕಂಥ, ಯಾಕೆಂದರೆ ಅವರು ಚಕ್ರವರ್ತಿಯಾಗಿದ್ದು, ಮನುಷ್ಯರಾಗಿದ್ದು, ಭಗವಂತನ ರೂಪದಲ್ಲಿ ಜನಗಳನ್ನು ರಕ್ಷಣೆ ಮಾಡಿದ್ದಾರೆ. ಅವರ ಒಂದು ಕಾಲದಲ್ಲಿ ಯಾವ ರೀತಿಯಾದಂಥ ಅಕ್ರಮಗಳು, ಕಳ್ಳತನಗಳು, ಸುಳ್ಳು ಅದೆಲ್ಲ ಇರಲಿಲ್ಲ ಅನ್ನೋದು ರಾಮನ ಒಂದು ಆಳ್ವಿಕೆಯಲ್ಲಿ. ಅಂಥ ಯಾವಾಗಲೂ ನಾವು ಅವಾಗವಾಗ ಪ್ರತಿಯೊಬ್ಬರು ಜನ ಹೇಳ್ತಿರ್ತಾರೆ ರಾಮರಾಜ್ಯ ಆಗೋದು ಯಾವಾಗಲೂ ಅಂತಿರ್ತಾರೆ. ಆದರೆ ಅದಕ್ಕೆ ನೋಡಿ, ನಂಬಿಕೆ ಇಲ್ಲದೇ ಇದ್ದವ್ರ ಬಾಯಿನಲ್ಲೂ ಅದೇ ಬರುತ್ತೆ, ರಾಮರಾಜ್ಯ ಆದರೆ ಚೆನ್ನಾಗಿರುತ್ತೆ ಅಂತಾರೆ. ಹಾಗೆ ನಮ್ಮ ಪ್ರಪಂಚವೆಲ್ಲವೂ ಕೂಡ ರಾಮರಾಜ್ಯವಾಗಲಿ ಅಂಥೇಳಿ ಅವರ ಆಳಿದ 12,000 ವರ್ಷಗಳು ಆಳಿದ್ರು. ಅವರ ಆಳಿದ ಅದ್ಭುತವಾಗಿರ್ತಕ್ಕಂಥ ಭೂಮಿಯಲ್ಲಿ ನಾವು ತಿರುಗಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಗಣಪತಿ ಸಚ್ಚಿದಾನಂದ ಶ್ರೀಗಳ ಮಾತುಗಳು. ಆಶ್ರಮದಿಂದ ಭಕ್ತರನ್ನು ರಾಮಲಲ್ಲಾ ವಿಗ್ರಹವನ್ನು ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ರಾಮಲಲ್ಲನಲ್ಲಿ ನಮ್ಮ ಪ್ರಾರ್ಥನೆ ಒಂದೇ, ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ, ಇಡೀ ವಿಶ್ವವೇ ರಾಮರಾಜ್ಯವಾಗಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.